ಜಾತ್ರೆಗಳು ಇವಾಗ ಯಾತಕ್ಕೆ ನಡೆಯುತ್ತೆ ಅಂದರೆ ಉಗಾದಿ ಹಬ್ಬದ ಸುತ್ತಮುತ್ತಲು ನಮಗೆಲ್ಲ ಕರ್ಮಗಳಿರುತ್ತೆ, ಅದನ್ನು ಕೊಂಡ ಹಾಯಬೇಕು ಅಂತ ಹೇಳ್ತಾರೆ. ಆ ಕೊಂಡವನ್ನು ಹಾಯ್ತಕ್ಕಂಥ ಸಮಯದಲ್ಲಿ ನಮ್ಮ ಕರ್ಮಗಳನ್ನ ಭಸ್ಮವನ್ನು ವಾಯುರನಿಲಂ ಅಮೃತಂ ಅಭೇದಂ ಭಸ್ಮಾಂತಕಂ ಇದಂ ಶರೀರಂ. ಸೊ ನಾವು ಭಸ್ಮವನ್ನು ಹಚ್ಕೊಳ್ಳೋದನ್ನು ಅಷ್ಟೇ ಶುದ್ಧವಾಗಿರ್ತಕ್ಕಂಥ ಪರಿಬ್ರಹ್ಮ. ಅದಕ್ಕೆ ನೀವು ಸಪ್ತಮಾತೃಕೆಯನ್ನು ಸ್ಮರಣೆ ಮಾಡೋದು. ಗಂಗಾ ಸ್ಮರಣ ಯಾರ್ಯಾರು ಎಲ್ಲೇ ಹೋಗಲಿ, ನದಿ ಸ್ಮರಣೆ, ನದಿ ಸ್ನಾನ ಕುಟುಂಬ ಪರಿವಾರ ಸಮೇತ ಮಾಡಿಕೊಂಡು ತಡೆಯನ್ನು ನೀಗಬೇಕು ಅಂತ. ತಡೆಯನ್ನು ನೀಗೋದು ಅಂದರೆ ಗಂಗಾ ಸ್ನಾನ ಮಾಡುವಾಗಲೇ ಜಾನುಪುತ್ರೀಂ ನದೀಂ ಶ್ರೇಷ್ಠಾಂ ಶುಭ್ರಾಂ ಮಕರವಾಹನಂ ದ್ವಿಭುಜಾಂ ಪದ್ಮಕುಂಭಾಡ್ಯಂ ಗಂಗಾದೇಂ ಭಜಾಮ್ಯಂ. ಆ ಗಂಗೆಯ ಸ್ಮರಣೆಯನ್ನು ಮುಳುಗಿ 3 ಸಲ ಎದ್ದು ಮಿಂದು ಸ್ನಾನ ಮಾಡಿದರೆ ಕ್ಷೇತ್ರದಲ್ಲಿ ಫಲಾಫಲಗಳು. ನೀವೆಲ್ಲ ಏನು ಮಾಡಿದ್ದೀರಾ, ಎಷ್ಟು ಜನ ಕರ್ಮಗಳು ಮಾಡಿದ್ದೀರಾ ಅಂದರೆ ಇವತ್ತಿನ ದಿವಸ ಎಲ್ಲ ಕ್ಷೇತ್ರಕ್ಕೆ ಹೋಗಿ ಬಟ್ಟೆಗಳು ಬಿಟ್ಟು ಬಂದಿದ್ದೀರಾ, ಎಲ್ಲ ಕ್ಷೇತ್ರಗಳು ಹೋದಾಗ ಇನ್ನರ್ ವೇರ್ಸ್ ಬಿಟ್ಟು ಬಂದಿದ್ದೀರಾ, ಎಲ್ಲ ಕ್ಷೇತ್ರಕ್ಕೆ ಹೋದಾಗ ಹರಿದೋಗಿರೋ ಬಟ್ಟೆಗಳನ್ನ ಬಿಸಾಕಿ ಬಂದಿರ್ತೀರ. ಸುಮ್ಮನೆ ಬಿಡಲ್ಲ ಜಗನ್ಮಾತೆ. ಅದಕ್ಕೆ ಅಂಥ ಜಗನ್ಮಾತೆನ ಕ್ಷಮಾಲೋಚನೆ ಕೇಳಬೇಕಾದ್ರೆ 3 ಜನ. ಒಂದು ಶನೇಶ್ವರ ಮಹಾಕಾಳಿ ಸಮೇತವಾಗಿ ಬನ್ನಿ ಮರದಲ್ಲಿ, ಸಪ್ತಮಾತೃಕೆಯರು 2ನೇದು, 3ನೇದು ಗಂಗಾದೇವಿ. ಇದೆಲ್ಲ ರಾಶಿಗಳಿಗೂ ಬಹಳ ವಿಶೇಷ.